ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದಂಥ ಅವರು ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟುಬಿಟ್ಟಿದೆ ಅಂತ ಹೇಳಿ ಮೋದಿ ಮಾತನಾಡಿದ್ದಾರೆ. ಏನು ಹದಗೆಟ್ಟಿದೆ ಸ್ವಾಮಿ, ಇಲ್ಲಿ ಯಾವ ರೀತಿಯಲ್ಲಿ ಕಾನೂನು ಹದಗೆಟ್ಟಿದೆ ಹೇಳ್ತೀರಾ? ಸ್ವಲ್ಪ ಸುಮ್ಮನೆ ಹೇಳಬೇಕು ಅನ್ನೋ ಕಾರಣಕ್ಕೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಹದಗೆಟ್ಟುಬಿಟ್ಟಿದೆ ಅಂತ ನೀವು ಹೇಳಿದ್ದೀರಲ್ಲ, ಬೇರೆ ರಾಜ್ಯಗಳಿಗೆ ಹೋಲಿಸಿ ನೋಡಿ ಸ್ವಾಮಿ. ತುಂಬ ಸೇಫೆಸ್ಟ್ ಸ್ಟೇಟ್ ನಮ್ಮದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಬೆಂಗಳೂರು ಬಗ್ಗೆ ಮಾತಾಡ್ತಾ ಇದ್ರು. ವಿಶ್ವ ನಾಯಕರು ಬೆಂಗಳೂರಿಗೆ ಬಂದು ಹೋಗ್ತಾರೆ, ಆಮೇಲೆ ದೆಹಲಿಗೆ ಹೋಗ್ತಾರೆ ಅವರು. ಹಾಗಾಗಿ ಪ್ರಧಾನಮಂತ್ರಿಗಳ ಆರೋಪವೇ ಸರಿ ಇಲ್ಲ ಅಂಥೇಳಿ ಮೋದಿ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಗುಡುಗಿದ್ದಾರೆ. ಭಾರತದಲ್ಲಿ ಕರ್ನಾಟಕ ಇದೆ. ಕರ್ನಾಟಕದ ಮುಖಾಂತರ ಭಾರತವನ್ನು ವಿದೇಶದಲ್ಲಿ ಜನ ನೋಡ್ತಾರೆ. ಈ ಪ್ರೈಮ್ ಮಿನಿಸ್ಟ್ರು ಹೇಳಬೇಕು ಏನು ಕಾನೂನು, ಏನಾಗಿದೆ, ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಮಾಡಿದ್ರೆ ನಮ್ಮದು ಮೋಸ್ಟ್ ಸೇಫೆಸ್ಟ್ ಪ್ಲೇಸ್. ಅದಕ್ಕೆ ಜನ ಮುಗಿಲು ಬಂದು ಬೀಳ್ತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಹಿಂದೆ ಏನೊಂದು ಮಾತು ಹೇಳಿದ್ರು ಬೆಂಗಳೂರು ಬಗ್ಗೆ ಅಂತ ನೆನಪಿರಬೇಕು. ವರ್ಲ್ಡ್ ಲೀಡರ್ಸ್ ಎಲ್ಲ ಇವತ್ತು ಫಸ್ಟ್ ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಹೋಗ್ತಾರೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಮಾತು. ಇವತ್ತು ನೀವೇ ನಮ್ಮ ರಾಜ್ಯನ ನಿಮ್ಗೆ ಓಟ್ ಕೊಡಲಿಲ್ಲ ಅಂತ ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಬಗ್ಗೆ ನೀವು ಮಾತಾಡಿದ್ರೆ ಅದು ಭಾರತಕ್ಕೆ ಮಾತಾಡ್ದಂಗೆ. ಭಾರತದಲ್ಲಿ ಕರ್ನಾಟಕ ಇದೆ. ಕರ್ನಾಟಕದ ಮುಖಾಂತರ ಭಾರತವನ್ನು ವಿದೇಶದಲ್ಲಿ ಜನ ನೋಡ್ತಾರೆ. ಅದನ್ನು ಪ್ರಧಾನಮಂತ್ರಿಗಳು ತಾವೆಲ್ಲ ಗಮನಿಸಬೇಕು. ಇದು ಮಾಡೋದು ಸರಿ ಇಲ್ಲ. ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಟೆಡ್ ಸ್ಟೇಟ್